ನೀವು ಎಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದೀರಾ? 1983 7 ಅಕ್ಟೋಬರ್ ನಾನು ಮಿಲಿಟ್ರಿಗೆ ಜಾಯಿನ್ ಆಗಿದ್ದು. ಅದರ ನಂತರ ಯುದ್ಧಗಳು ಅಂತ ನಡೆದಿದ್ರೆ ಕಾರ್ಗಿಲ್ ವಾರ ಒಂದೇನೆ. ದುರದೃಷ್ಟ ಏನು ಅಂತ ಹೇಳಿದರೆ ಆ ಟೈಮಲ್ಲಿ ನಾವು ಅಸ್ಸಾಂನಲ್ಲಿ ಡ್ಯೂಟಿ ಮಾಡ್ತಾ ಇದ್ವಿ. ಕೌಂಟರ್ ಇನ್ಸರ್ಜೆನ್ಸಿ, ಬೋಡೋ ಉಗ್ರವಾದಿಗಳು ಮತ್ತು ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್ ಇವರ ಉಲ್ಫಾ ಮತ್ತು ನ್ಯಾಷನಲ್ ಡೆಮೊಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್, ಬೆಂಗಾಲ್ ಲಿಬರೇಷನ್ ಟೈಗರ್ಸ್ ಇಂತಹ ಉಗ್ರವಾದಿಗಳ ವಿರುದ್ಧ ನಾವು ಹೋರಾಡ್ತಾ ಇದ್ವಿ. ಹಾಗಿದ್ದರಿಂದ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ನಾವು ರಿಸರ್ವ್ ಆಗಿದ್ವಿ. ಟೈಗರ್ ಹಿಲ್ ಹೆಸರು ಕೇಳಿದ್ದೀರಾ? ಆ ಟೈಗರ್ ಹಿಲ್ಲು 18 ಬಾರಿ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ 18 ಅಟ್ಯಾಕ್ ನಡೆದಿದೆ. 18ನೇ ಅಟ್ಯಾಕ್ 18 ಗ್ರೆನೇಡಿಯರ್ ಯೋಗೇಂದರ್ ಸಿಂಗ್ ಯಾದವ್ ಪರಮವೀರ ಚಕ್ರ ಕೇಳಿದಿರ ಅವರ ಹೆಸರು? ಕೇಳಿಲ್ಲ ಅಂದರೆ ಯಾವಾಗಾದ್ರೂ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗ್ತಾರೆ. ಸೊ ಅವರಲ್ಲಿ ಲೀಡರ್ ಅವರಾಗಿರಲಿಲ್ಲ, ಬೇರೆಯವರಾಗಿದ್ದರು. ಅದಕ್ಕೆ 19ನೇ ಟೀಮ್ ಆಗಿ ನಾವು ರಿಸರ್ವಲ್ಲಿದ್ವಿ. ಇನ್ ಕೇಸ್ ಆ 18ನೇ ಅಟ್ಯಾಕ್ ಫೇಲ್ ಆಗಿದ್ರೆ 19ನೇ ತಂಡ ನಮ್ದಾಗಿತ್ತು. 32 ಜನ. ಸೊ ನಮ್ಮ ಒಂದು ಟೀಮ್ ಸ್ಪೆಷಲಿ ಬಾಕಿ ಟೀಮ್ ಇತ್ತು. 32 ಜನ ನಾವು ರಿಸರ್ವ್ ಇದಾಗಿದ್ವಿ. ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ನಮಗೆ ಆ ಅವಕಾಶ ಸಿಕ್ಕಲಿಲ್ಲ. ಅದರ ಆ ತಂಡವನ್ನು ಲೀಡ್ ಮಾಡಲಿಕ್ಕೆ ಸೆಕೆಂಡ್ ಇನ್ ಕಮಾಂಡ್ ನಾನೇ ಆಗಿದ್ದೆ. ನನ್ನ ಇನ್ನೊಬ್ಬರು ಆಫೀಸರ್ ಇದ್ದರು, ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ರೋಹಿಲ್ ಅಂತೇಳಿ. ಅಸ್ಸಾಂನಲ್ಲಿ ನಾವು ಇಬ್ಬರೂ ಗ್ಯಾಲಂಟ್ರಿ ಅವಾರ್ಡಿಸ್. ನನಗೆ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಸೇನಾ ಮೆಡಲ್ ಅವಾರ್ಡಿ. ನಾವಿಬ್ಬರು ನಮ್ಮ ತಂಡದ ಜೊತೆ ಡಿಟೇಲ್ ಆಗಿದ್ವಿ. ದುರಾದೃಷ್ಟ ನಮಗೆ ಆ ಅವಕಾಶ ಬರಲಿಲ್ಲ. ಅಕಸ್ಮಾತ್ ಬಂದಿದ್ರೆ ನಾನು ನಿಮ್ಮ ಮುಂದೆ ಇಲ್ಲಿ ನಿಂತು ಮಾತಾಡ್ತಾ ಇದ್ದೆ ಅನ್ನೋದು ಅನುಮಾನ. ಯಾಕೆಂತ ಹೇಳಿದರೆ ಸಕ್ಸಸ್ ಸಿಗಬೇಕು ಅಂತ ಹೇಳಿದರೆ ಬಲಿದಾನಗಳು ಬೇಕಾದಷ್ಟು ಆಗುತ್ತೆ. ಸೊ ಅದರಲ್ಲಿ ನಾನು ಒಬ್ಬ ಆಗಿರ್ತಿದ್ದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು. ನಾನು 31 ವರ್ಷ 25 ದಿವಸ ಮಿಲಿಟರಿಯಲ್ಲಿ